ನಿಮ್ಮದು ಸಕ್ಸಸ್ ಮೀಟ್ ಸರ್. ನಿಜವಾಗ್ಲೂ CWKL ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ನೀವೇ ಕಾರಣ. ಸೊ ದಿಸ್ ಇಸ್ ಯೋರ್ ಡೇ, ನೀವು ಸೆಲೆಬ್ರೇಟ್ ಮಾಡಬೇಕು. ವಿ ವರ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದ್ರಿ ಆ್ಯಂಡ್ ಒಂದೊಂದು ಟೀಮ್ಗೂ ಒಂದು ಓನರ್ ಅಂತ ಇದ್ದರು ಆ್ಯಂಡ್ ಓನರ್ಸ್ ನಮ್ಮನ್ನ ಕ್ಯಾಪ್ಟನ್ ಆಗಿ ಅದು ಚಿಟ್ಸಲ್ಲೇ ಬಂದಿದ್ದು. ಸೊ ಚಿಟ್ಸಲ್ಲಿ ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಸಕ್ಸಸ್ಫುಲ್ ಆಯಿತು. ಶ್ರೀಲಂಕಾಯಿಂದ ಸ್ಟಾರ್ಟ್ ಆಗಿ ಜರ್ನಿ ಬ್ಯಾಂಗ್ಳೂರಲ್ಲೂ ತುಂಬ ಚೆನ್ನಾಗಾಯಿತು. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸರ್. ನನಗೆ ನವರಸನ್ ಸರ್ ತುಂಬ ವರ್ಷದಿಂದ ಗೊತ್ತು. ಅದಾದಮೇಲೆ ಸಡನ್ನಾಗಿ ಏನು ಟಚಲ್ಲಿ ಇರಲಿಲ್ಲ ನಾನು ಸರ್. ಬಟ್ ಅದಾದಮೇಲೆ ಇವ್ರು ಈ ಥರ ನಾನು ಸೋಷಿಯಲ್ ಮೀಡಿಯಾಲೇ ನೋಡಿದ್ದು ದಟ್ CWKL ಅಂತ ಒಂದು ಲಾಂಚ್ ಆಯಿತು. ಐ ಥಿಂಕ್ ನೀವು ಇದ್ರಲ್ಲ, ನಿಖಿತಾ ಅವರು ಕೂಡ ಇದ್ದರು ಆ ವಿಡಿಯೋಲಿ ಫಸ್ಟ್ ಡೇ ಲಾಂಚ್ ಆದಾಗ. ನೋಡಿದಾಗ ತುಂಬ ಖುಷಿ ಆಯಿತು ದಟ್ ನವರಸನ್ ಸರ್ ಈ ಥರ ಒಂದು ಈವೆಂಟ್ ಮಾಡ್ತಿದ್ದಾರೆ ಅಂದಾಗ ನಾನೇ ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡಿದೆ, ಆಲ್ ದಿ ಬೆಸ್ಟ್ ಸರ್ ಅಂತ. ಅವಾಗ ಅವರು ಸರಿ ನಾನು ಕ್ಯಾಪ್ಟನ್ ಆಗಿ ಬರಲಿ ಅಂತ ಚೂಸ್ ಮಾಡಿದ್ರು. ಸೊ ಅಲ್ಲಿ ಸ್ಟಾರ್ಟ್ ಆಗಿ ಜರ್ನಿ. ಸೊ ಮತ್ತೆ ನಾವು ರೀಯುನೈಟ್ ಆಗಿ ಮತ್ತೆ ಒಂದು ಒಳ್ಳೆ ಈವೆಂಟ್ ನಡೀತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರಿ ಸರ್. ಸೆಲೆಬ್ರಿಟಿ ಕಬಡ್ಡಿ ಅಂತ ಹೇಳಿದ್ರು, ಬಟ್ ಇಲ್ಲಿ ಪ್ರೊಫೆಷ್ನಲ್ ಕಬಡ್ಡಿನೇ ನಡೀತು. ಆ್ಯಂಡ್ ಎಷ್ಟೊಂದು ಜನ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನಂತೂ ಸೇಫಾಗಿ ಆಡಿದೆ. ನಾನು ಸ್ಫೂರ್ತಿ ಎಲ್ಲೂ ಏಟ್ ಮಾಡ್ಕೊಂಡಿರ, ಬಿಕಾಸ್ ನಿಜ ಭಯ ಇರುತ್ತೆ ಆರ್ಟಿಸ್ಟ್ ಆಗಿ ಎಲ್ಲಾದರೂ ಏನಾದರೂ ಆಗ್ಬಿಟ್ರೆ ಅಂತ. ಸೊ ಬಟ್ ಅದೆಲ್ಲ ಬಿಟ್ಟು ಇಟ್ಸ್ ಓಕೆ, ಪರವಾಗಿಲ್ಲ, ಗೇಮ್ ತಾನೇ, ಸ್ಪೋರ್ಟಿವ್ ಆಗಿ ಆಡೋಣ ಅಂತ ತುಂಬ ಜನ ಆಡಿದ್ರಿ. ಐ ಹೋಪ್ ಎವ್ರಿಬಡಿ ಈಸ್ ಫೈನ್. ಎಲ್ಲರಿಗೂ ಮಾರ್ಕ್ ಅದೆಲ್ಲ ಆಗಿತ್ತು, ಬಟ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮೆಲ್ಲರ ಫ್ಯೂಚರ್ಗೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು. ವೆರಿ ಗುಡ್ ಈವ್ನಿಂಗ್. ಆ್ಯಂಡ್ ಈ ಸಕ್ಸಸ್ ಮೀಟ್ ಎಲ್ಲರಿಗೂ ಸೇರಿದೆ ಆ್ಯಂಡ್ ಇಡೀ ಟೀಮ್, ನಮ್ಮ CWKL ಟೀಮ್ಗೆ. ವೆರಿ ಫಸ್ಟ್ಲಿ ನಾನು ಕೋಚ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀಲ್ ಸರ್. ಬಿಕಾಸ್ ಇಲ್ಲಿರೋರ್ಗೆ ಯಾರಿಗೂ ಕಬಡ್ಡಿ ಅನ್ನೋದು ಗೊತ್ತೇ ಇರಲಿಲ್ಲ. ಫ್ರಮ್ ದಿ ಸ್ಕ್ರ್ಯಾಚ್ ಹೇಳ್ಕೊಟ್ಟಿದ್ರೆ, ಅದು ವೆರಿ ಸ್ಮಾಲ್ ಪೀರಿಯಡ್ ಆಫ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಅನಿಲ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಇಲ್ಲಿರೋರಿಗೆ ಎಲ್ಲರಿಗೂ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ನಾವು ಯಾವುದೇ ಒಂದು ಈವೆಂಟ್ ಹೋಗಲಿ, ಮೇಡಮ್ ಕಬಡ್ಡಿ ಆಯಿತಾ, ಇನ್ನು ಶ್ರೀಲಂಕಾಯಿಂದ ಬಂದ್ರ. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ನಾವು ಅಶ್ವಿನಿ ಮೇಡಮ್ನ ಫಸ್ಟ್ ಮೀಟ್ ಮಾಡಿ ಈ ಇವೆಂಟ್ನ ನಾವು ಶುರು ಮಾಡಿದ್ದು. ಆ ಒಂದು ವಿಡಿಯೋ ಕೂಡ ಸುಮಾರು ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ ಬಂತು. ಬಟ್ ಶ್ರೀಲಂಕಾಗೆ ಹೋಗಿದ್ದು ಐ ಥಿಂಕ್ ಇಡೀ ಇಂಡಸ್ಟ್ರಿಗೆ ಗೊತ್ತಾಗಿದೆ. ಆ್ಯಂಡ್ ಅಲ್ಲಿಂದ ಶುರುವಾಗಿದ್ದು ಇವತ್ತು ನಾವು ಇಲ್ಲಿದ್ದೀವಿ ಅಂದರೆ ಮೇನ್ಲಿ ಬಿಕಾಸ್ ಆಫ್ ಮೀಡಿಯಾ. ಆ್ಯಂಡ್ ಆ ಜವಾಬ್ದಾರಿ ನೀವು ತೊಗೊಂಡಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪ್ಲೇಯರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹೇಳಿದಾಗ ಎಲ್ಲರೂ ಆರ್ಟಿಸ್ಟು, ಎಲ್ಲರಿಗೂ ಒಂದು ಭಯ ಅನ್ನೋದು ಇದ್ದೇ ಇತ್ತು. ಫಸ್ಟಿಂದ ಏನಂದ್ರು ಫ್ರೆಂಡ್ಲಿ ಗೇಮ್ ಅಂತ ಹೇಳಿದ್ರು ಬಿಟ್ಟರೆ, ಬಟ್ ಅವತ್ತು ಆನ್ ಟೂರ್ನಮೆಂಟ್ ಡೇ ದೇವ್ರಾಣಗೂ ಇದು ಫ್ರೆಂಡ್ಲಿ ಗೇಮ್ ಅಂತೂ ಇರಲಿಲ್ಲ. ಬಿಕಾಸ್ ಎಲ್ಲರೂ ಅಷ್ಟು ಅಗ್ರೆಸಿವ್ ಆಗು ಆಡಿದ್ರು, ಫ್ರೆಂಡ್ಲಿ ಆಗು ಕೆಲವೊಬ್ರು ಆಡಿದ್ರು. ಸೊ ಅದ್ರ ಬಿಟ್ಟರೆ ಹೇಳಿದಾಗೆ ಪ್ರೊಫೆಷ್ನಲ್ ಒಂದು ಕಬಡ್ಡಿ ಹೇಗಿರುತ್ತೆ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಯಿತು. ಬಿಕಾಸ್ ಪ್ರಾಕ್ಟೀಸ್ ಟೈಮಲ್ಲಿ ಎಲ್ಲ ಸುಮ್ಮನೆ ಹಿಂಗೆ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ವಿ. ಬಟ್ ಯಾವಾಗ ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್ ನಾವು ಯಾವಾಗ ಕೋರ್ಟ್ ಒಳಗೆ ನಿಂತ್ಕೊಂಡ್ವಿ, ಆ ಒಂದು ಜೋಶ್ ಎಲ್ಲರಲ್ಲೂ ಬಂದ್ಬಿಡ್ತು. ಸೊ ಎಲ್ಲರೂ ಅದೇ ಥರ ಆಡೋಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ದಿಸ್ ಸಕ್ಸಸ್ ಮೀಟ್ ಎಲ್ಲರಿಗೂ ಸೇರುತ್ತೆ. ಆ್ಯಂಡ್ ಆಲ್ ದಿ ಓನರ್ಸ್, ಎಸ್, ಎಲ್ಲ ಓನರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ನೀವು ಇಲ್ದಿದ್ರೆ ಇವತ್ತು ಇಷ್ಟು ಜನಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಆ್ಯಂಡ್ ಸ್ಪಾನ್ಸರರ್ಸ್ಗೆ ಕೂಡ. ಈ ಒಂದು ಟೂರ್ನಮೆಂಟ್ ಇವತ್ತು ನೆಕ್ಸ್ಟ್ ಲೆವೆಲ್ ಆಂಧ್ರಾಗೆ ಹೋಗ್ತಾ ಇದೆ, ನೆಕ್ಸ್ಟ್ ಕೊಚ್ಚಿಂಗ್ ಹೋಗುತ್ತೆ, ತಮಿಳ್ನಾಡಿಗೆ ಹೋಗ್ತಿದೆ ಅಂತಂದರೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನವರಸನ್ಗೆ, ಯಾಕಂದರೆ ಇದು ಕರ್ನಾಟಕದಿಂದ ಶುರು ಮಾಡಿದ್ದಾರೆ, ಕನ್ನಡ ಹುಡುಗಿರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇದೊಂದು ವೆರಿ ಗುಡ್ ನೋಟ್. ಬಿಕಾಸ್ ಅವ್ರಿಗಿರೋ ನೆಟ್ವರ್ಕಲ್ಲಿ ಅವ್ರು ಎಲ್ಲಿಂದಾದರೂ ಶುರು ಮಾಡ್ಬೋದಿತ್ತು, ಬಟ್ ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಓನರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಎಷ್ಟೋ ಜನಕ್ಕೆ ಅವರು ಬೀಂಗ್ ಎನ್ MLC ಇದ್ರೂ ಇಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೇನು ಇರಲಿಲ್ಲ. ಬಟ್ ಸ್ಟಿಲ್ ಹಿ ಹ್ಯಾಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನವರಸನ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಷ್ಟೊಂದು ಚೆನ್ನಾಗಿ ಆಡ್ತಾರೆ ಹುಡುಗಿಯರು ಕಬಡ್ಡಿ ಅಂತ ಆವಾಗಲೇ ಗೊತ್ತಾಗಿರೋದು. ತುಂಬ ಚೆನ್ನಾಗಿ ಎಸ್, ಆ್ಯಕ್ಚುಲಿ ನಂಗೆ ನೆಕ್ಸ್ಟ್ ದಿನ ಶೂಟು ಇತ್ತು. ಸ್ಕ್ರ್ಯಾಚಸ್ ಎಲ್ಲ ಕೈಯು ಕಾಲೆಲ್ಲ ಮುರ್ಕೊಂಡು ಹೋಗ್ಬಾರದನ್ನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಇಲ್ಲ, ನಾನು ಆಡೋಕ್ಕೆ ಅಲ್ಲ, ನನ್ನ ಟೀಮ್ ಅವ್ರನ್ನ ಬಿಟ್ಟಿದ್ದೆ ಆಡೋಕ್ಕೆ. ಆ್ಯಂಡ್ ನನಗಿಂತ ಚೆನ್ನಾಗಿ ಆಡೋದು ನಮ್ಮ ಟೀಮಲ್ಲಿ ಇದ್ದರು. ಹಾಂ, ಟೂರ್ನಮೆಂಟ್ ರೆಕಾರ್ಡ್ ಸೆಟ್ ಮಾಡಿದ್ವಿ. ಪ್ಲೀಸ್ ಯಾ. ಸೊ ಸೋಲಿ ಗೆಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಪಾರ್ಟಿಸಿಪೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ 100% ಕೊಟ್ಟಿದ್ದಾರೆ ನಮ್ಮ ಹುಡುಗಿಯರು. ಆ್ಯಂಡ್ ಎಷ್ಟೇ ಸೋಲಿ ಒಂದೇ ಕಪ್ ಇರೋದು, ಆ ಕಪ್ ಅವ್ರಿಗೆ ಸೇರಿದೆ.
ಓಕೆ ಓಕೆ ನಾನು ಬರೀ ವಿನ್ನರ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ವಿನ್ನರ್ ಅನ್ನೋರು 2 ಕಪ್ಪು ಅವ್ರಿಗೆ ಸೇರಿದೆ. ಸೊ ನಮ್ಮ ಜರ್ನಿ ಶ್ರೀಲಂಕಾದಿಂದ ಸ್ಟಾರ್ಟ್ ಆಗಿರೋದು ಆ್ಯಂಡ್ ಇವಾಗ 45 ಡೇಸಿಗೆ ಎಂಡ್ ಆಗಿದೆ. ಆ್ಯಂಡ್ ನನಗೂ ಬೇಜಾರಾಯಿತು ಇಷ್ಟು ಬೇಗ ಎಂಡ್ ಮಾಡಿಬಿಟ್ಟಿದ್ದೀರಾ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸೀಸನು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಂ, ಓ ಅಲ್ಲ ಬೇಡ ಸರ್, ಸಾಕು. ಇಲ್ಲ ನಾನು ತೆಲುಗು ಸೀರಿಯಲ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಅವ್ರು ಹೇಳ್ತಿರೋದು ಆಂಧ್ರದಲ್ಲಿ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಅಂತ. ಸೊ ಎನಿವೇಸ್, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ.